ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಹೆತ್ತ ಮಗಳನ್ನು ಸಾಕಿಸಲಿದಂಥ ತಂದೆ ಈಗ ಮಗಳ ಕತ್ತು ಹಿಸುಕಿ ಕೊಲೆ ಮಾಡಿರುವಂಥದ್ದು. ಈ ಒಂದು ಘಟನೆ ನಡೆದಿರುವುದು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಮೇಳಕುಂದ ಬಿ ಗ್ರಾಮದಲ್ಲಿ. ಆಕೆ ಇನ್ನೂ 18 ವರ್ಷದ ಯುವತಿ. ಇನ್ನೊಂದು ಕಾಲೇಜನ್ನು ಹೋಗಿ ನೂರಾರು ಕನಸುಗಳನ್ನು ಕಟ್ಕೊಂಡಿದ್ರು. ಹಾಗೆ ಆ ಕನಸನ್ನು ಕಟ್ಕೊಂಡು ತನ್ನ ಏನು ಓದಿನ ಕಡೆ ಗಮನವನ್ನು ಕೊಟ್ಟಿದ್ದರೆ ಇವತ್ತು ಏನು ಯುವತಿಗೆ ಈ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕಲಬುರಗಿ ಏನು ನಗರಕ್ಕೆ ದಿನನಿತ್ಯವೂ ಕೂಡ ಕಾಲೇಜಿಗೆ ಓಡಾಟವನ್ನು ಮಾಡ್ತಿದ್ರು. ಬಸ್ ಮೂಲಕ ಕಲಬುರಗಿಗೆ ಬಂದು ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇದ್ರು. ಆದರೆ ಅದೇ ಒಂದು ಕಾಲೇಜ್ ಬರುವಂಥ ಸಂದರ್ಭದಲ್ಲಿ ಓರ್ವ ಯುವಕನ ಪರಿಚಯ ಆಗ್ತಾನೆ. ಆ ಯುವಕನೊಂದಿಗೆ ಪ್ರೀತಿಯ ಅಂಕುರಕ್ಕೆ ಈ ಯುವತಿ ಬೀಳ್ತಾಳೆ. ಈ ಒಂದು ಯುವತಿ ಏನಂತಂದರೆ ಏನು ಲವ್ವಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಕಳೆದ ಹಲವು ಏನು ತಿಂಗಳುಗಳಿಂದ ಇಬ್ಬರು ಇದೇ ಪ್ರೀತಿಯನ್ನು ಮುಂದುವರಿಸಿರ್ತಾರೆ. ಆದರೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮನೆಯಲ್ಲಿ ಗೊತ್ತಿರೋದಿಲ್ಲ. ಆದರೆ ಕಳೆದ 2-3 ತಿಂಗಳ ಹಿಂದೆ ಆ ಯುವತಿಯ ಮನೆಯಲ್ಲಿ ಇವರ ಪ್ರೇಮದ ವಿಚಾರ ಮನೆಯವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಆ ಯುವಕನನ್ನು ಪ್ರೀತಿ ಮಾಡೋದನ್ನು ಬಿಟ್ಟು ನಿನ್ನ ಓದಿನ ಕಡೆ ಗಮನ ಕೊಡುವಂಥ ಸಾಕಷ್ಟು ಬಾರಿ ಏನಂತಂದರೆ ಕವಿತಾ ಅನ್ನೋ ಒಂದು ಯುವತಿಗೆ ಬುದ್ಧಿವಾದನ ಹೇಳ್ತಾರೆ ಪೋಷಕರು. ಆದರೆ ಆ ಬುದ್ಧಿವಾದನ ಕೇಳದಂತಿರುವಂಥ ಕವಿತಾ ಈಗ ಬಾರದ ಲೋಕಕ್ಕೆ ತೆರಳಿರುವಂಥದ್ದು. PUC ಏನು ಫೇಲ್ ಆದಂಥ ಸಂದರ್ಭದಲ್ಲಿ ಆಕೆ ಏನಂತಂದರೆ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಕಟ್ಟು ಪಾಸ್ ಆಗ್ತಾಳೆ. ಆ ಪಾಸ್ ಆದಂಥ ಸಂದರ್ಭದಲ್ಲಿ ಕೂಡ ಏನು ಅವಳನ್ನು ಮತ್ತೆ ಹೈಯರ್ ಏನು ಮುಂದಿನ ಓದಿಗಾಗಿ ಅವರ ಮನೆಯವರ ಹತ್ರ ಕೇಳ್ಕೊಳ್ತಾರೆ. ಮನೆಯವರ ಹತ್ರ ಓದಿನತ್ತ ಗಮನ ಕೊಡುವಂಥ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಆ ಒಂದು ಅದೇ ಗ್ರಾಮದ ಇನ್ನೊಬ್ಬ ಆಟೋ ಚಾಲಕ ಏನು ಯುವಕ ಇರ್ತಾನೆ, ಆ ಯುವಕನೊಂದಿಗೆ ಏನು ಲವ್ವಲ್ಲಿ ಬಿದ್ದಿರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಮನೆಯವ್ರಿಗೆ ಗೊತ್ತಾದಾಗ ಆ ಒಂದು ಏನು ಪ್ರೀತಿ ಮಾಡೋದನ್ನು ಬಿಟ್ಟು ಓದಿನ ಕಡೆ ಗಮನ ಕೊಡುವಂಥ ಸಾಕಷ್ಟು ಬಾರಿ ಆಕೆಗೆ ಬುದ್ಧಿವಾದನ ಹೇಳಿರ್ತಾರೆ. ಕಳೆದ 2-3 ತಿಂಗಳಿಂದ ಆಕೆಗೆ ಮೊಬೈಲನ್ನು ಕೊಡದೇನೆ ಕಾಲೇಜಿಗೂ ಕಳಿಸದೆ ಮನೆಯಲ್ಲಿ ಆಕೆಗೆ ಏನಂತಂದರೆ ಈ ರೀತಿ ಮಾಡೋದ್ರಿಂದ ನಮ್ಮ ಗ್ರಾಮದಲ್ಲಿ ತಲೆ ತಗ್ಗಿಸುವಂಥ ಕೆಲಸ ಆಗುತ್ತೆ, ನಮ್ಮ ತಲೆ ಎತ್ಕೊಂಡು ಓಡಾಡೋಕ್ಕೆ ಆಗಲ್ಲ. ಹಾಗಾಗಿ ಈ ಒಂದು ಪ್ರೀತಿ ವಿಚಾರನ ಇಲ್ಲೇ ಬಿಟ್ಟು ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ಏನೋ ನಿನ್ನ ಓದಿನತ್ತ ಗಮನ ಕೊಡುವಂಥ ಸಾಕಷ್ಟು ಬಾರಿ ತಿಳಿಯನ್ನು ಹೇಳ್ತಾರೆ. ಆದರೆ ಅಷ್ಟೆಲ್ಲ ಬುದ್ಧಿವಾದನ ಆ ಪೋಷಕರು ಆ ಕವಿತಾಳಿಗೆ ಹೇಳಿದ್ರು ಕೂಡ ಯಾವುದೇ ರೀತಿಯ ಪೋಷಕರ ಮಾತನ್ನು ಕೇಳದೆ ನಾನು ಅದೇ ಯುವಕನನ್ನು ಪ್ರೀತಿಸ್ತಾ ಇದ್ದೇನೆ, ಅವನನ್ನೇ ಮದುವೆ ಆಗ್ತೀನಿ, ಅವನ ಜೊತೆಲೇ ಇರ್ತೀನಿ ಅಂತೇಳಿ ಅವರ ಪ್ರತಿರೋಧವನ್ನು ಕುಟುಂಬಸ್ಥರ ಏನು ಪೋಷಕರಿದ್ದಾರೆ ತಂದೆ ತಾಯಿಯೊಂದಿಗೆ ಹೇಳ್ತಾಳೆ. ಇದರಿಂದ ಕೋಪಗೊಂಡಂಥ ತಂದೆ ಮೊನ್ನೆ ರಾತ್ರಿ ಕೂಡ ಇದೇ ವಿಚಾರವಾಗಿ ಮನೆಯಲ್ಲಿ ಗಲಾಟೆ ನಡೆಯುತ್ತೆ. ಆ ಗಲಾಟೆ ನಡೆದಂಥ ಸಂದರ್ಭದಲ್ಲಿ ತಂದೆ ಮತ್ತು ಆತನ ಏನು ಸಹೋದರ ಸಂಬಂಧಿಗಳು ಮನೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರೀತಿಯ ವಿಚಾರವಾಗಿ ಮತ್ತೆ ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಆಕೆಗೆ ಬುದ್ಧಿವಾದನ ಹೇಳ್ತಾರೆ. ಆದರೂ ಕೂಡ ಅಷ್ಟೆಲ್ಲ ಬುದ್ಧಿವಾದ ಪೋಷಕರು ಹೇಳಿದ್ರು ಕೂಡ ಯಾವುದೇ ರೀತಿಯ ಅವರ ಮಾತಿಗೆ ಮನ್ನಣೆಯನ್ನು ಕೊಡದೆ ನಾನು ಅವನ ಜೊತೆಲೇ ಹೋಗ್ತೀನಿ ಅಂತ ಹೇಳ್ತಾಳೆ. ಇದರಿಂದ ಕೋಪಗೊಂಡಂಥ ತಂದೆ ಶಂಕರ್ ಕೊಳ್ಳೂರು ಏನಿದ್ದಾರೆ ಆ ಒಂದು ಯುವತಿಗೆ ಹಲ್ಲೆಯನ್ನು ಮಾಡ್ತಾರೆ. ಆ ಯುವತಿಗೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಏನು ಜಗಳ ವಿಕೋಪಕ್ಕೆ ಹೋಗಿ ಅದು ಏನಂತಂದರೆ ಸ್ವಂತ ಮಗಳನ್ನೇ ಶಂಕರ್ ಕೊಳ್ಳೂರು ಅವರು ಏನು ಆ ಕತ್ತು ಹಿಸುಕಿ ಕೊಲೆಯನ್ನು ಮಾಡ್ತಾರೆ. ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಏನು ಮಾಡಬೇಕು, ಏನು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಈಗ ಈ ರೀತಿ ಒಂದು ಅನಾಹುತ ಆಗಿರುವಂಥದ್ದು. ಇದನ್ನು ಹೇಗೆ ನಾವು ಬಚಾವ್ ಆಗಬೇಕಂತೇಳಿ ಪ್ಲ್ಯಾನನ್ನು ಮಾಡ್ತಾರೆ. ಇವ್ರಿಗೆ ಏನಂತಂದರೆ ಶಂಕರ್ ಕೊಳ್ಳೂರು ಏನಿದ್ದಾನೆ ಏನು ಕವಿತಾಳ ತಂದೆ, ಅವ್ರಿಗೆ ಏನಂತಂದರೆ ಕವಿತಾಳ ಸಹೋದರ ಸಂಬಂಧಿಗಳು ಇಬ್ಬರು ಏನಂತೆ ಶರಣಬಸಪ್ಪ ಮತ್ತು ದತ್ತು ಅನ್ನೋರು ಸಾಥನ್ನು ಕೊಡ್ತಾರೆ. ಆ ಒಂದು ರಾತ್ರಿ ಏನು ಮಾಡ್ತಾರೆ, ಅದು ಕತ್ತನ್ನು ಹಿಸುಕಿ ಕೊಲೆ ಮಾಡಿ, ಇದು ಕೊಲೆ ಆದರೆ ನಮ್ಮ ಮೇಲೆ ಬರುತ್ತೆ, ನಮ್ಮ ಮೇಲೆ ಕೇಸ್ ಆಗುತ್ತೆ, ಹೀಗಾಗಿ ಇದನ್ನು ಏನು ಮಾಡಬೇಕು ಅಂತ ಹೇಳಿ ಪ್ಲ್ಯಾನನ್ನು ಮಾಡಿ ಈಕೆ ಏನಂತಂದರೆ ಪ್ರೀತಿ ವಿಚಾರವಾಗಿ ಮನೆಯಲ್ಲೇ ಗಲಾಟೆ ನಡೀತಾ ಇತ್ತು. ಆ ಒಂದು ಆ ಯುವಕನನ್ನು ಪ್ರೀತಿ ಮಾಡೋದನ್ನು ಬಿಡು ಅಂತ ಹೇಳಿದ್ರೆ ಬುದ್ಧಿವಾದ ಹೇಳಿದ್ದಕ್ಕೆ ಕ್ರಿಮಿನಾಶಕ ವಿಷಯವನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ ಒಂದು ಕಟ್ಟುಕತೆಯನ್ನು ಕಟ್ತಾರೆ. ಅದೇ ಗ್ರಾಮದ ಜನರಿಗೂ ಮತ್ತು ಸಂಬಂಧಿಕರು ಕೂಡ ಅದೇ ವಿಚಾರವನ್ನು ಅವರಿಗೆ ಮನವರಿಕೆಯನ್ನು ಕೂಡ ಮಾಡಿಕೊಡ್ತಾರೆ. ಆದರೆ ಇವರು ಏನಂತಂದರೆ ಬೆಳಗ್ಗೆ ರಾತ್ರಿ ಆದಂಥ ಸಂದರ್ಭ ಬೆಳಗಿನ ಜಾವದ ನಮ್ಮ ಮಗಳು ವಿಷಯ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಈ ಜಗಳೆಲ್ಲ ಆದ ತಕ್ಷಣ ಅದು ಕೊನೆಯಲ್ಲಿ ಹೋಗಿದ್ರು. ಆದರೆ ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಈಕೆ ಶವವಾಗಿ ಬಿದ್ದಿಳು ಅಂತ ಹೇಳಿ ಅವರ ತಾಯಿ ಮತ್ತು ಅವರ ಪೋಷಕರನ್ನು ಹೇಳ್ತಾರೆ. ಹಾಗಾಗಿ ಅವರನ್ನು ಅದೇ ಬೆಳಗ್ಗೆ 10-11 ಗಂಟೆಗೆ ಆಕೆಯನ್ನು ತೆಗೆದುಕೊಂಡೋಗಿ ಅವರ ಸಹೋದರ ಹೊಲದಲ್ಲಿ ಈಗ ಚಿತಾಗಾರಕ್ಕೆ ಆಕೆ ಬೆಂಕಿ ಹಚ್ಚಿ ಸುಟ್ಟಾಕ್ತಾರೆ. ಈ ನಾವು ಏನಾದರೂ ಆ ಶವವನ್ನು ಹೂತಾಕಿದರೆ ಸಾಕ್ಷ್ಯ ಸಿಗುತ್ತೆ, ಮುಂದೇನಾದರೂ ಗೊತ್ತಾದಂಥ ಸಂದರ್ಭದಲ್ಲಿ ಪೊಲೀಸರು ಸಾಕ್ಷ್ಯನ ಹುಡುಕ್ತಾರೆ. ಆ ಒಂದು ಸಾಕ್ಷ್ಯ ಸಿಗುವಂಥ ಸಂದರ್ಭದಲ್ಲಿ ನಾವು ಎಲ್ಲಿ ಸಿಕ್ಕಾಕೊಳ್ತೇವೆ ಅಂತೇಳಿ ಆ ಒಂದು ಯುವತಿ ಶವವನ್ನು ಸುಟ್ಟಾಕ್ತಾರೆ.
ಆ ಸುಟ್ಟಂಥ ಸಂದರ್ಭದಲ್ಲಿ ಎಲ್ಲೋ ಕೂಡ ಗ್ರಾಮಸ್ಥರಿಗೆ ಏನಂತಂದರೆ ಮಗಳು ಏನಂತಂದರೆ ಪ್ರೀತಿಯ ವಿಚಾರವಾಗಿ ಅವರನ್ನು ಪ್ರತಿರೋಧನ ಹೇಳಿದ್ವಿ, ಬುದ್ಧಿವಾದನ ಹೇಳಿದ್ವಿ. ಅದರಿಂದಾಗಿ ಆಕೆ ಮನನೊಂದು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತೇಳಿ ಅವರೆಲ್ಲರಿಗೂ ಕೂಡ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಆದರೆ ಆ ಒಂದು ವಿಚಾರ ಏನಂತಂದರೆ ಇಡೀ ಗ್ರಾಮದಲ್ಲಿ ಹಬ್ಬುತ್ತೆ, ಸುತ್ತಮುತ್ತಲಿನ ಗ್ರಾಮಗಳು ಕೂಡ ಆ ವಿಚಾರವನ್ನು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅನಾಮಧೇಯ ವ್ಯಕ್ತಿಯೊಬ್ಬರು ಏನಂತಂದರೆ ಫರತಾಬಾದ್ ಪೊಲೀಸ್ ಠಾಣೆಗೆ ಒಂದು ಕರೆಯನ್ನು ಮಾಡ್ತಾರೆ. ಏನು ಮೇಳಕುಂದ ಬಿ ಗ್ರಾಮದಲ್ಲಿ ಯುವತಿಯನ್ನು ತಂದೆಯೇ ಹತ್ಯೆಯನ್ನು ಪ್ರೀತಿಯ ವಿಚಾರವಾಗಿ ತಂದೆ ಆಕೆಯನ್ನು ಹತ್ಯೆ ಮಾಡಿದನಂತ ಹೇಳ್ತಾರೆ. ಆ ಒಂದು ವಿಚಾರಕ್ಕೆ ತಡ ಮಾಡದೇ ಏನು ಫರತಾಬಾದ್ ಠಾಣೆಯ ಇನ್ಸ್ಪೆಕ್ಟರ್ಗೆ ಸ್ಥಳಕ್ಕೆ ಬರ್ತಾರೆ. ಬಂದು ಅಲ್ಲಿ ಏನಂತಂದರೆ ವಿಚಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಇದು ಏನಂತಂದರೆ ಏನು ಕವಿತಾ ಅನ್ನೊಂದು ಏನು ಯುವತಿ ಇದ್ದಾಳೆ, ಅವರು ಇದು ಏನನ್ನು ಆತ್ಮಹತ್ಯೆಯನ್ನು ಮಾಡಿಕೊಂಡಿಲ್ಲ, ಅವ್ರ ತಂದೆಯೇ ಈಗ ಮರ್ಯಾದೆಗೆ ಅಂಜಿ ಮರ್ಯಾದೆ ಹತ್ಯೆ ತಂದೆ ಕೊಲೆ ಮಾಡಿದನು ಅನ್ನೋದು ಗೊತ್ತಾಗಿದೆ. ಪ್ರಾಥಮಿಕ ವಿಚಾರವನ್ನು ಕಲೆ ಹಾಕಿದಂಥ ಪೊಲೀಸರು ಈ ಒಂದು ಪ್ರಕರಣದ ಸುತ್ತಮುತ್ತ ಏನು ತನಿಖೆಯನ್ನು ಮಾಡಲು ಆರಂಭಿಸ್ತಾರೆ. ಆ ಸಂದರ್ಭದಲ್ಲಿ ಸ್ವತಃ ತಂದೆ ಏನಂತಂದರೆ ಈ ಪ್ರೀತಿ ವಿಚಾರವಾಗಿ ಅವರು ಸಾಕಷ್ಟು ಬಾರಿ ಬುದ್ಧಿವಾದವನ್ನು ಹೇಳಿದ್ವಿ, ನಮ್ಮ ಏನಂತಂದರೆ ನೀನು ಅನ್ಯ ಧರ್ಮದ ಏನು ಯುವಕನೊಂದಿಗೆ ನೀವು ವಿವಾಹ ಆದರೆ ನಮ್ಮ ಇಡೀ ಅಂತಂದರೆ ಕುಟುಂಬದ ಮೇಲೆ ಒಂದು ಕಳಂಕನ ಬರುತ್ತೆ. ಅವರು ನಾವು ಗ್ರಾಮದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಇನ್ನೂ ಯಾಕಂತಂದರೆ ಮದುವೆ ಆಗದೆ ಇನ್ನೂ ಇಬ್ಬರು ನಿಮ್ಮನ್ನು ಸಹೋದರಿಯರಿದ್ದಾರೆ, ಅವರಿಗೂ ಕೂಡ ಮುಂದೆ ಮದುವೆ ಆಗುವಂಥ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಅಂತ ಸಾಕಷ್ಟು ಬಾರಿ ಅವರಿಗೆ ಬುದ್ಧಿವಾದನ ಹೇಳಿದ್ರು ಕೂಡ ಯಾವುದೇ ರೀತಿಯ ನಮ್ಮ ಮಾತನ್ನು ಕೇಳಿದೆ ಆಕೆ ಏನಂತಂದರೆ ಆ ಪ್ರತಿರೋಧನ ಹೊಡೆದು ಆ ಯುವಕನೊಂದಿಗೆ ಮದುವೆ ಮಾಡಲು ಮುಂದಾಗಿದ್ದರು. ಹಾಗಾಗಿ ನಮ್ಮ ಮರ್ಯಾದೆಗೆ ಅಂಜಿ ಆಕೆಯನ್ನು ಹತ್ಯೆ ಮಾಡಿದ್ದೀನಿ ಅನ್ನೋದು ಕೂಡ ಒಪ್ಕೊಂಡಿರ್ತಾರೆ. ಆ ಒಂದು ಹತ್ಯೆ ಸಂದರ್ಭದಲ್ಲಿ ನಮಗೆ ಏನಂತಂದ್ರೆ ಅವರ ಇಬ್ಬರು ಸಹೋದರ ಸಂಬಂಧಿಗಳು ಶರಣಪ್ಪ ಮತ್ತು ದತ್ತು ಇಬ್ಬರು ಕೂಡ ಸಾಥನ್ನು ನೀಡಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರವಾಗಿ ಈಗ ಏನಂತಂದರೆ ಬಾಲಕ ಏನು ಯುವತಿ ಕವಿತಾ ಅದರ ಕವಿತಾಳ ತಂದೆ ಶಂಕರ್ ಮತ್ತು ಅವರ ಸಹೋದರ ಸಂಬಂಧಿ ಆದಂಥ ಶರಣಬಸಪ್ಪ ಮತ್ತು ದತ್ತು ಅನ್ನೋ 3 ಜನರನ್ನ ಈಗ ವಿರುದ್ಧ ಸೋಮೋಟೋ ಕೇಸನ್ನು ಫರತಾಬಾದ್ ಠಾಣೆ ಪೊಲೀಸರು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಕೈಗೊಂಡಿರುವಂಥದ್ದು. ಈ ಒಂದು ತನಿಖೆಯಲ್ಲಿಂದ ತಂದೆಯನ್ನು ಈಗ ಸದ್ಯ ಅರೆಸ್ಟ್ ಮಾಡಿರುವಂತಹ ಫರತಾಬಾದ್ ಠಾಣೆ ಪೊಲೀಸರು ಇನ್ನೂ ಇಬ್ಬರು ಶರಣಪ್ಪ ಮತ್ತು ದತ್ತು ಇಬ್ಬರನ್ನ ಏನಂತಂದರೆ ಅವರಿಗೆ ಹುಡುಕಾಟವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಬುದ್ಧಿವಾದನೆ ಹೇಳಿ ಆಕೆಯನ್ನು ಹೇಳಬೇಕಿತ್ತು. ಇನ್ನೂ ಬಾಳಿ ಬದುಕಬೇಕಾದಂಥ 18 ವರ್ಷಗಳ ಕಾಲ ಮಗಳನ್ನು ಸಾಕಿದ ಈಗ ಸ್ವತಃ ತಂದೆಯೇ ಈಗ ಮರ್ಯಾದೆಗೆ ಹಂಜಿ ಹತ್ಯೆಯನ್ನು ಮಾಡಿರುವಂಥದ್ದು ಇಡೀ ಏನು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಆಗಿರುವಂಥದ್ದು. ಇಡೀ ಗ್ರಾಮದಲ್ಲಿ ಏನಂತಂದರೆ ಯಾವುದೇ ರೀತಿಯ ಎರಡೂ ಧರ್ಮ ಏನು ಜಾತಿಗಳ ಮಧ್ಯೆ ಗಲಾಟೆ ಆಗಬಾರ್ದಂತೆ ಸದ್ಯ ಈಗ ಬಿಗುವಿನ ವಾತಾವರಣ ಈಗ ಮೇಲ್ಕುಂದ ಗ್ರಾಮದಲ್ಲಿ ಇರುವಂಥದ್ದು. ಹಾಗಾಗಿ ಅಲ್ಲಿ DR ವ್ಯಾನನ್ನು ಹಾಕಿ ಏನು ಪೊಲೀಸರು ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮಗಳನ್ನು ಬುದ್ಧಿವಾದ ಹೇಳಲಿ ಪೋಷಕರು ಹಿಡಿದಿದ್ರೆ ತಂದೆ ಏನು ಪೋಷಕರ ಮಾತನ್ನು ಕೇಳದೇ ಮೀರಿ ಈಗ ಇನ್ನೂ ಬಾಳು ಬದುಕಬೇಕಾದಂತಹ ಏನು ಯುವತಿ ಈಗ ಬಾರದ ಲೋಕಕ್ಕೆ ತೆರಳುವಂಥ ದುರಂತ. ಆದರೆ ಆ ಬಾಲಕಿಯ ಸಿಟ್ಟಿನ ಕೈಗೆ ಏನು ಬುದ್ಧಿಯನ್ನು ಕೊಟ್ಟಂಥ ತಂದೆ ಈಗ ಕಂಬಿ ಎಣಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.